ಈ ಹಾಸ್ಪಿಟ್ಲ್ ಏನೇ ಹಾಸ್ಪಿಟ್ಲ್ ಇದೆ, ಈ ಹಾಸ್ಪಿಟ್ಲು ಇದ್ರ ಬಗ್ಗೆ ಯಾರು ಚಿಂತೆ ಮಾಡಿರಲಿಲ್ಲ. ಎಲ್ಲ 3 ಎಕರೆ 4 ಎಕರೆ ಮಾಡಬೇಕು ಅಂತ ಹೊರಟಿದ್ರು. ನಾನು PWD ಇಲಾಖೆ ಎಲ್ಲ ಬಿಲ್ಡಿಂಗ್ನ ಖಾಲಿ ಮಾಡಿಸಿ ಇದಕ್ಕೊಂದು ಹೊಸ ರೂಪ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಹಿಂದೆ ಕುಮಾರಸ್ವಾಮಿ ಅವರು ಬರೀ ಅಕ್ವಿಷನ್ ಮಾಡಿಸ್ಬಿಟ್ಬಿಟ್ಟಿದ್ರು. ನಾವೇ ಇದನ್ನೇನೋ ತೀರ್ಮಾನ ಮಾಡಿ ಈ ಯೂನಿವರ್ಸಿಟಿನ ಇಲ್ಲೇ ಪ್ರಾರಂಭ ಮಾಡಿಸ್ಬೇಕು ಅಂತೇಳಿ ಸಂಕಲ್ಪ ಮಾಡಿ ಈಗ ಅದಕ್ಕೆ ಕೆಲಸ ಕೂಡ ಇವತ್ತು ನಡೀತಾ ಇದೆ. ಒಂದು ವಿಚಾರ ನಾನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗ ನಾನು ಇಕ್ಬಾಲ್ ಹುಸೇನ್ ಅವ್ರಿಗೆ ಹೇಳಿದ್ದೇನೆ. ಈಗ ತಾನೇ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಇಲ್ಲಿ ಬರಕ್ಕಿಂತ ಮುಂಚಿತವಾಗಿ ನಾನು ಚರ್ಚೆ ಮಾಡಿದ್ದೇನೆ. ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರು 5,000 ರೂಪಾಯಿ ಏನೋ ಕಟ್ಸ್ಕೊಂಡು 5,100 ರೂಪಾಯಿ ಕಟ್ಸ್ಕೊಂಡು ಯಾವುದು ಸಾಕ್ಷಿ ಗುಡ್ಡೆನ ಬಿಟ್ಟು ಹೋಗಕ್ಕೆ ಆಗ್ಲಿಲ್ಲ. ಆದ್ರೆ ನಾನು ಅವ್ರಿಗೆ ಹೇಳಿದ್ದೇನೆ, ಮೊದಲ ಎಲೆಕ್ಷನ್ ನಡೆಯೋ ಅಷ್ಟೊತ್ತಿಗೆ 100 ಎಕರೆ ಆರು ತೆಗೆದುಕೊಂಡು ಎಲ್ಲರಿಗೂ ಕೂಡ ಬಡವರಿಗೆ ಇಲ್ಲಿ ಮೊದಲು ಸೈಟ್ ಕೊಡುವಂತ ಕೆಲಸ ಮೊದಲು ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಸದ್ಯದಲ್ಲೇ ಬಂದು ಮತ್ತೊಂದು ನಾನೊಂದು ಮೀಟಿಂಗ್ ಮಾಡಿ ಮೊನ್ನೆ ತಾನೇ ಚನ್ನಪಟ್ಟಣದಲ್ಲಿ ಹೋಗಿ ಮೀಟಿಂಗ್ ಮಾಡಿ ಅಲ್ಲೂ ಕೂಡ ಈಗಾಗಲೇ ಸಾವಿರಾರು ಮನೆಗಳನ್ನ ಹಂಚುವಂತ ಕೆಲಸ ಮಾಡಿದ್ದೇವೆ. ಇಲ್ಲೂ ಕೂಡ ಈಗಾಗಲೇ ಅವರು ಜಮೀರ್ ಅವರು ಇಬ್ಬರು ಮಾತಾಡಿಕೊಂಡು ಜಮೀರ್ ಅಹಮದ್ ಖಾನ್ ಅವರು ಸುಮಾರು 40 ಕೋಟಿ ರೂಪಾಯಿ ಬರೀ ಸೈಟ್ ಅನ್ನ ತಯಾರು ಮಾಡಲಿಕ್ಕೆ ಹಣವನ್ನ ಮೀಸಲಾಗಿ ಕೂಡ ಇಟ್ಟಿದ್ದಾರೆ. ಅವರು ಇವತ್ತು ಬರಬೇಕಾಗಿತ್ತು, ಅವರು ಕೂಡ ಬರಲಿಲ್ಲ. ಸೊ ಆದ್ರೆ ಇನ್ನು ಅನೇಕ ಅಭಿವೃದ್ಧಿ ಕೆಲಸವನ್ನ ನಾವೀಗಾಗಲೇ ಆಲೋಚನೆಯನ್ನ ನಾವು ಮಾಡ್ಕೊಂಡು ಇದ್ದೇವೆ. ನಾನು ಬೆಂಗಳೂರು ಇದನ್ನ ಈ ರಾಮನಗರ ಜಿಲ್ಲೆ, ರಾಮನಗರ ಏನು ಬದಲಾವಣೆ ಆಗುವುದಿಲ್ಲ. ರಾಮನಗರ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇರ್ತದೆ. ಆದ್ರೆ ಇದಕ್ಕೆ ಹೆಸರು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ನಾವೆಲ್ಲ ಕೆಲಸ ಮಾಡಿದಂಥವ್ರು. ಸೊ ಇಡೀ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟ ಇವತ್ತು ಬೆಂಗಳೂರು ನಗರವನ್ನ, ಬೆಂಗಳೂರು ಜಿಲ್ಲೆಯನ್ನ ನೋಡ್ತಾ ಇದೆ. ಅದಕ್ಕೆ ಹೊಸ ರೂಪವನ್ನು ಕೊಡಲಿಕ್ಕೆ, ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸಲಿಕ್ಕೆ, ನಿಮ್ಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಈಗಾಗಲೇ ಅನೇಕ ಯೋಜನೆಗಳನ್ನು ಈಗಾಗಲೇ ತಯಾರು ಮಾಡಿಕೊಂಡು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಟೀಕೆ ಬೇಕಾದಷ್ಟು ಜನ ಮಾಡ್ತಾರೆ, ಮಾಡ್ಕೊಳ್ಳಿ, ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳ. ಟೀಕೆಗಳೆಲ್ಲ ಸಾಯ್ತವೆ, ನಾವು ಮಾಡೋಂಥ ಕೆಲಸ ಮಾತ್ರ ಉಳಿತದೆ. ಅದರಲ್ಲಿ ನಾನು ನಂಬಿಕೆಯನ್ನು ಇಟ್ಕೊಂಡಿರೋನು. ನನಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದವನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ. ಅದು ಬಿಟ್ಟರೆ ಇನ್ನೇನು ಕೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ಹೆಂಗೆ ನಮ್ಮ ಶಶಿಯವರು ನಿಮ್ಗೆಲ್ಲರೂ ಕೂಡ ಹೇಳಿದ್ರು, DK ಶಿವಕುಮಾರ್ ಬದುಕಿ ನಂಬಿಕೆ ಇದೆ ಅಂತೇಳಿ ಇವತ್ತು ದೇವರು ಭಗವಂತ ನಮ್ಗೆ ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತೇವೆ. ಆ ಕೆಲಸದ ಮೇಲೆ ವಿಶ್ವಾಸವನ್ನ ಇಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲ ಏನೇ ದೊಡ್ಡ ಸಮಸ್ಯೆ ಇರಲಿ, ನಿಮ್ಮ ಶಾಸಕರಿದ್ದಾರೆ, ಮುನ್ಸಿಪಲ್ ಅಧ್ಯಕ್ಷರಿದ್ದಾರೆ, ಇಡೀ ನಮ್ಮ MLC ರವಿ ಇದ್ದಾರೆ, ಬಾಲಕೃಷ್ಣ ಇದ್ದಾರೆ, ಯೋಗೇಶ್ನ ಗೆಲ್ಲಿಸಿದ್ದೇವೆ. 4 ಜನ ಶಾಸಕರು. ಇಲ್ಲಿಂದ ಬಿಟ್ಟು ಹೋದವ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಮತ್ತೆ ನನಗೆ ವಿಶ್ವಾಸ ಇದೆ, ಮಾತು ಕೊಟ್ಟಿದ್ದೆ ನಾನು, 5 ಗ್ಯಾರಂಟಿಗಳನ್ನು ನಾನು ಕೊಡ್ತೇವೆ ಅಂತೇಳಿ. ಇದೇ ರಾಮನಗರದ ಬಂದು ಪ್ರತಿಯೊಂದು ಮನೆಗೂ ಹೋಗಿ, ಒಂದು ಹಳ್ಳಿಗೆ ಹೋಗಿ ಅಲ್ಲೇ ನಾನು ಗ್ಯಾರಂಟಿ ಚೆಕ್ನ ಸೈನ್ ಹಾಕಿ ಎಲ್ಲ ತಾಯಂದಿರುಗಳಿಗೆ ಹೇಳಿದೆ 5 ಗ್ಯಾರಂಟಿ. ಇವತ್ತು ರೇವಣ್ಣವ್ರು ಇಲ್ಲಿ ಕೂತಿದ್ದಾರೆ, ಅವ್ರಿಗೆ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. 52,000 ಕೋಟಿ ರೂಪಾಯಿಯನ್ನ ಇವತ್ತು ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರೂ ಕೂಡ ಎಲ್ಲ ತಾಯಂದಿರಿಗೆ 2,000 ರೂಪಾಯಿ ಹಣ ಸಿಗ್ತಾ ಇದೆ. 200 ಯೂನಿಟ್ ವರೆಗೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. 10 kg ಅಕ್ಕಿ ಕೊಡ್ತಾ ಇದ್ದೇವೆ. ಎಲ್ಲ ತಾಯಂದಿರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇದು BJP ಯಾರು ಕೊಟ್ಟಿದ್ರಾ? ಇಲ್ಲ ಅಂದ್ರೆ ಯಾರು ದಳದವ್ರು ಯಾರು ಇಂಥ ಕಾರ್ಯಕ್ರಮ ಕೊಟ್ಟಿದ್ರ? ಒಂದು ಸಣ್ಣ ಕಾರ್ಯಕ್ರಮ, ಹಿಂಗೆ ಒಂದು ಕುಟುಂಬಕ್ಕೆ ಏನಾದ್ರು ಅನುಕೂಲ ಆದಂತದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ, ಬಡವರಿಗೆ ಸೈಟ್ ಕೊಡೋದಿರ್ಬೋದು, ಒಂದು ಮನೆ ಕೊಡೋದಿರ್ಬೋದು, ಉಳೋನ್ಗೆ ಭೂಮಿ ಕೊಡೋದಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ನೋಡಿದ್ರೆ ಇದು ಕಾಂಗ್ರೆಸ್ ಇತಿಹಾಸದಲ್ಲಿ ಕೊಟ್ಟಂತ ಕಾರ್ಯಕ್ರಮ. ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೆ, ಸಂವಿಧಾನವನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಇವತ್ತು ಯಾವ್ದಾದ್ರು ಒಂದು ಪಕ್ಷ, ಒಂದು ಸರ್ಕಾರ ಬದ್ಧತೆಯನ್ನು ವ್ಯಕ್ತಪಡಿಸಿದೆ ಅಂದ್ರೆ ಅದು ನನ್ನ ಸರ್ಕಾರ ಅಲ್ಲ, ಇದು ನಿಮ್ಮ ಸರ್ಕಾರ. ಎಲ್ಲ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಶಶಿಯವರು ಹೇಳ್ತಾ ಇದ್ದಾರೆ ಜಿಲ್ಲಾ ಕೇಂದ್ರಕ್ಕೆ ಹೊಸ ರೂಪ ಅಂತ. ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಜಿಲ್ಲೆ ಅವ್ರದೇನೆ. ಜಿಲ್ಲೆಗೆ ಹೊಸ ರೂಪ ಕೊಡಬೇಕು ಅಂತಾನೆ ರಾಷ್ಟ್ರ ಮಟ್ಟದಲ್ಲಿ ಈ ಜಿಲ್ಲೆಯನ್ನ ಜನ ನೋಡ್ತಾ ಇದ್ದಾರೆ. ಇದಕ್ಕೆ ದೊಡ್ಡ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತೇವೆ. ಅದನ್ನೇ ನಾನು ಹೇಳಿದ್ದು, ಎಲ್ಲ ಉಳಿಕೊಂಡು ಎಲ್ಲೋ ಕಡೆ ಹೋಗಿ ಉದ್ಯೋಗಕ್ಕೆ ಹೋಗ್ಬೇಕದಲ್ಲ, ಇಲ್ಲೇ ಬದುಕಿನಲ್ಲಿ ನಿಮ್ಮ ಆಸ್ತಿ, ನಿಮ್ಮ ಮೌಲ್ಯಗಳನ್ನ ಎಲ್ಲ ಕೂಡ ಬದಲಾವಣೆ ಮಾಡಲಿಕ್ಕೆ, ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ, ಈಗಾಗಲೇ ಇನ್ನ ಹೆಚ್ಚಿಗೆ ಹಣವನ್ನು ಕೊಡಲಿಕ್ಕೆ ನನಗೆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಆ ಕೆಲಸವನ್ನು ನಾನು, ಸಿದ್ದರಾಮಯ್ಯನವರು ಮತ್ತು ನನ್ನ ಮಂತ್ರಿಮಂಡಲದ ಎಲ್ಲ ಸಹೋದ್ಯೋಗಿಗಳು ಕೂಡ ಸೇರಿ ಒಗ್ಗಟ್ಟಿನಿಂದ
ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲಿರಲಿ ಅಂತೇಳಿ ಎಲ್ಲ ಸಂಘಟನೆಗಾರರಿಗೆ, ಎಲ್ಲ ನೀವು ನಮ್ಮ ರಾಮನಗರದ ಮಹಾಜನತೆ ಬಿಟ್ಬಿಡಿ, ಅದೆಲ್ಲ ಓದ್ ಕತೆ ಎಲ್ಲ ಬಿಟ್ಬಿಡಿ. ಅವಕಾಶ ಕೊಟ್ಟಾಯ್ತು, ಅವಕಾಶ ಕೊಟ್ಟಾಗ ಯಾರು ಏನು ಮಾಡಕ್ ಹೋಗ್ಲಿಲ್ಲ. ಈಗ ಸಾಕು, 25-30 ವರ್ಷ ಅವಕಾಶ ಕೊಟ್ರಿ, ಇಲ್ಲಿಂದ ಡೆಲ್ಲಿವರೆಗೂ ಕೊಟ್ರಿ. ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದ ಬೆಳಗೋ ಪೂಜಾರಿ ಅಂತ ಬರೀ ಖಾಲಿ ಟ್ರಂಕಿ ಆಗೋಯ್ತು, ಖಾಲಿ ಮಾತೆ ಆಗೋಯ್ತು. ನಾವು ನಿಮ್ಮ ಋಣವನ್ನ ತೀರಿಸಿ ಈ ಜಿಲ್ಲೆಗೆ ಒಂದು ಇತಿಹಾಸವನ್ನ ಮತ್ತೆ ಸೃಷ್ಟಿ ಮಾಡಿ ಈ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡುವಂತ ಕೆಲಸವನ್ನ ನಾನು ಮಾಡ್ಕೊಂಡು ಹೋಗ್ತೇನೆ. ನಿಮ್ಮ ಆಶೀರ್ವಾದ ಇರಲಿ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸಿ, ಯಾರು ದಯವಿಟ್ಟು ಯಾರು ಲೀಡರ್ಸ್ ಆಗ್ಲಿ ಜನ ಆಗ್ಲಿ ಯಾರು ಹೋಗ್ಬಾರ್ದು, ಇಲ್ಲೇ ಇರಬೇಕು. ದಯವಿಟ್ಟು ಶಾಂತ ರೀತಿಯಿಂದ ತಾವು ಇರಬೇಕು ಅಂತ ಈ ಸಂದರ್ಭ ಹೇಳಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೂ ಬಹಳ ಸಂತೋಷ ಆಯ್ತು. ಎಲ್ಲ ರಾಮನಗರದ ಮಹಾಜನತೆಗೆ 1 ಕೋಟಿ ನಮಸ್ಕಾರ ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಚಾರ ವಿಚಾರವನ್ನ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾವು ಪ್ರಚಾರ ಮಾಡಿಕೊಂಡು ನಿಮ್ಗೆಲ್ಲ ರಕ್ಷಣೆ, ನಮಗೆ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ಕೊಳ್ಬೇಕು, ದೇವರ ಭಾವನೆಯಿಂದ ನೋಡಬೇಕು. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಪರಮಾತ್ಮ ಅನ್ನೋ ರೀತಿಯಲ್ಲಿ ನಾವೆಲ್ಲ ಭಾವನೆಯಿಂದ ನಾವು ಕಾಣಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಜೈ ಭೀಮ್. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒಂದೇ